ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಯೇಸು ಕ್ರಿಸ್ತನ ಅತಿ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭ ವಂದನೆಗಳು. ದೇವರ ಪ್ರಸನ್ನತೆಯೊಂದಿಗೆ, ದೇವರ ಸಾನ್ನಿಧ್ಯದೊಂದಿಗೆ ದಿನವನ್ನು ಪ್ರಾರಂಭಿಸುವಂಥ ಸಾನ್ನಿಧ್ಯ ಎನ್ನುವಂಥ ಆರಾಧನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಕೂಡ ದೂರ ದೂರದ ಸ್ಥಳಗಳಿದ್ದರೂ ಕೂಡ ಆತನ ಪ್ರಸನ್ನತೆಯಲ್ಲಿ ಒಂದು ಮಾಡಿದ್ದಾನೆ. ಮಾತ್ರವಲ್ಲ, ಅನೇಕ ಅಡ್ಡಿ ಆತಂಕಗಳು ಬಂದರೂ ಕೂಡ ನಾವು ದೇವರಿಗಾಗಿ ನಿಂತುಕೊಳ್ಳುವಾಗ ಆತನು ಅದ್ಭುತವಾಗಿ ಕಾರ್ಯ ಮಾಡ್ತಾನೆ ಅನ್ನುವಂಥದ್ದನ್ನು ನೆನೆಸಿಕೊಂಡು ಅನುಭವಿಸಿಕೊಂಡು ಇದರಲ್ಲಿ ಆತನ ಆರಾಧನೆಗಾಗಿ ನಾವು ನಿಂತುಕೊಂಡಿದ್ದೇವೆ. ಆತನ ಆರಾಧಿಸ್ತಾ ನಾವಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮದಲ್ಲಿ ಸೇರಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಆತನ ಪರಿಶುದ್ಧವಾದಂಥ ಪ್ರಸನ್ನತೆಯಲ್ಲಿ ನಮ್ಮ ಶಿರಗಳನ್ನು ಬಾಗೋಣ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸರ್ವಸ್ತುತಿಗಳಿಗೆ ಪಾತ್ರನಾಗಿರುವಂಥ ಪ್ರೀತಿಯಾಗಿರುವಂಥ ದೇವರೇ, ಈ ಮುಂಜಾನೆಗಾಗಿ ನಿಮಗೆ ಸ್ತೋತ್ರ. ಮತ್ತೊಂದು ದಿವಸ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇಂದು ನಾವು ದಿನವನ್ನು ಕಳೀತಾ ಇರುವಂಥದ್ದು, ಈ ದಿನವನ್ನು ನಾವು ಕಂಡಿರುವಂಥದ್ದು ಅದು ನಿನ್ನ ಕೃಪೆ ಮಾತ್ರವೇ ಸ್ವಾಮಿ. ಅನೇಕ ಸಮಸ್ಯೆಗಳು, ಸಂದಿಗ್ಧತೆಗಳ ಮಧ್ಯದಲ್ಲಿ ಕೂಡ ನಿನ್ನ ಅಪಾರವಾದಂಥ ಪ್ರೀತಿ ನಮ್ಮನ್ನು ಮುನ್ನಡೆಸಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನು ಮುನ್ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ನಿನ್ನನ್ನು ಆರಾಧಿಸುವ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮಗೆ ದಯಪಾಲಿಸಿಕೊಡು. ಬಂದಿರೋದು ಒಂದೊಂದು ಆತ್ಮವನ್ನು ಆಶ್ರಯಿಸು ಸ್ವಾಮಿ. ಯಾವ ಪ್ರಾರ್ಥನೆಗಳೊಂದಿಗೆ ಬಂದಿದ್ದಾರೋ, ಯಾವ ವಿಜ್ಞಾಪನದೊಂದಿಗೆ ಬಂದಿದ್ದಾರೋ ಎಲ್ಲವೂ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಸ್ವಾಮಿ. ನಿನ್ನ ವಿಶೇಷವಾದಂಥ ಕೃಪೆಯಲ್ಲಿ, ನಿನ್ನ ನಡೆಸುವಿಕೆಯಲ್ಲಿ ನೀನು ಪ್ರತಿಯೊಬ್ಬೊಬ್ಬನ್ನು ತುಂಬಿಸಿ ಅಂತ ಬೇಡ್ಕೊಳ್ತಿದ್ದೇವೆ. ಈ ಆರಾಧನೆ ನಿನಗೆ ಮಹಿಮೆ ತರುವಂಥ ಆರಾಧನೆ ಆಗಲಿ, ನಿನ್ನ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವಂಥ ಆರಾಧನೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಮ್ಮ ತಂದೆಯೇ, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಚಾನೆಯ ವೇಳೆಯಲ್ಲಿ ನಾವು ದೇವರನ್ನು ಆರಾಧಿಸಲಿಕ್ಕಾಗಿ ನಾವು ನೋಡ್ತೇವೆ, ರೋಮಾಪುರ ಪತ್ರಿಕೆಯಲ್ಲಿ ನಿರಂತರ ಸ್ತುತಿ ಹೊಂದತಕ್ಕವನು ಆತನೆಂದಾಗಿ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ ಅನ್ನೋದಕ್ಕಾಗಿ ನಾವು ಆರಾಧಿಸ್ತಾ ಇಲ್ಲ. ಆತನು ದೇವರಾಗಿದ್ದಾನೆ, ಆತನು ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಇದನ್ನು ಅನುಭವ ಮಾಡಿಕೊಂಡು ನಾವು ಆತನನ್ನು ಆರಾಧಿಸ್ತಾ ಇದ್ದೇವೆ. ದೇವರ ಪರಿಶುದ್ಧವಾದಂಥ ಪ್ರಸನ್ನತೆಯಲ್ಲಿ ಮೊದಲ ಸಂಗೀತವನ್ನು ನಾವು ಹಾಡೋಣ. ಈ ಹಾಡು ಹಿಂದಿ ಮತ್ತು ಕನ್ನಡದಲ್ಲಿ ಎರಡರಲ್ಲಿ ಕೂಡ ಇದೆ. ಸಂಗೀತ ಬಹಳ ಸುಂದರವಾಗಿ ಹೇಳ್ತದೆ, ನಿನ್ನ ಸ್ತುತಿ ಆರಾಧನೆ, ಬೇಡಿಯು ನಿನ್ನ ಮುಂದೆ ಈ ಪ್ರಾರ್ಥನೆ, ಮಹಿಮೆಯಿಂದಲೇ ಈ ಸ್ಥಳವ ತುಂಬಿಸು, ನಿಶ್ಚಿತ್ತ ನನ್ನಲ್ಲಿ ನೆರವೇರಿಸು. ಹಿಂದಿಯಲ್ಲೂ ಕೂಡ ಆ ಹಾಡಿದೆ. ದೇವರ ಮಹಿಮೆಗಾಗಿ ನಾವು ಜೊತೆಯಾಗಿ ಹಾಡೋಣ. महिमा से तेरी तू इस जगह को बढ़, जो भी तू चाहे तू यहाँ पे कर. हालेलुया, 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 Hallelujah, hallelujah, hallelujah. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯವನ್ನು ಅನುಭವ ಮಾಡುವಾಗ, ಆತನೊಂದಿಗೆ ನಮ್ಮ ಪ್ರಯತ್ನ, ನಮ್ಮ ಜೀವಿತವನ್ನು ನಾವು ನಡೆಸುವಾಗ, ಆತನ ಪ್ರಸನ್ನತೆಯಲ್ಲಿ ಕಳೆಯುವಾಗ ಒಂದು ವಿಶೇಷವಾದಂಥ ಫಲ ನಾವೆಲ್ಲರೂ ಕೂಡ ಅದನ್ನು ಅನುಭವ ಮಾಡಿದ್ದೇವೆ. ಆತನ ಸಾನ್ನಿಧ್ಯದಲ್ಲಿ ಒಟ್ಟಾಗಿ ನಾವು ಹಾಡೋಣ.
मेरी मुझे बचाता है। जब मैं पुकारूं तू दौड़े आता है। जब मैं गिरूं मुझे उठाता है। हालेलुया, 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 हालेलुया। ನಮಗಿರುವಂತಹ ದೇವರು ಸರ್ವಶಕ್ತನಾಗಿರುವಂತಹ ದೇವರು. ಒಂದು ವೇಳೆ ನಮ್ಮ ಆಲೋಚನೆಗಳು ನಿಲ್ಲುವಂತ ಸಮಯದಲ್ಲಿ, ಮುಂದಕ್ಕೆ ದಾರಿ ಏನೆಂಬುದಾಗಿ ತಿಳಿಯುವಂತ ಸಮಯದಲ್ಲಿ ಆತನು ಕಾರ್ಯ ಮಾಡುವಾಗ ಮನಪೂರ್ವಕವಾಗಿ ಆ ನಂಬಿಕೆಯೊಂದಿಗೆ ಆತನನ್ನು ಆರಾಧಿಸೋಣವೇ. सारे जहां में तुझसा कोई नहीं, तुझको छोड़ कोई प्रभु है ही नहीं। घुटने में टेकूं बस तेरे सामने, तू है मेरा प्रभु, तू मेरा पिता। Hallelujah, 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 hallelujah. ಕರ್ತನಲ್ಲಿ ಇಟ್ಟಿರುವಂತಹ ಯಾರು ನಮ್ಮನ್ನು ಈ ಲೋಕದ ಶೋಧನೆಗೆ, ಈ ಲೋಕದ ಎಲ್ಲ ಹೋರಾಟಗಳಿಗೆ ನಮ್ಮನ್ನು ಸಿದ್ಧಪಡಿಸುತ್ತಾರೆ. ಕರುಣೆಯಿಂದ ಆತನ ಹೊಸ ದಿನವನ್ನು ಕಾಣಲಿಕ್ಕೆ ನಮಗೆ ಸಹಾಯ ಮಾಡುವಾಗ ಕೃಪೆಯಿಂದಲೇ ನಾವು ಈ ದಿನವನ್ನು ಕಾಣುವುದಾಗಿದೆ. ನಮ್ಮ ಸ್ವಂತವಾದಂಥ ಬಲ ಅಲ್ಲ, ನಮ್ಮ ಸ್ವಂತವಾದಂಥ ಶಕ್ತಿ ಅಲ್ಲ, ಆತನ ಕೃಪೆ ಮಾತ್ರವೇ, ಆತನ ಕನ್ನಡದಲ್ಲಿ ಕೂಡ ಈ ಹಾಡನ್ನು ನಾವು ನಿನ್ನಯ ಸ್ತುತಿ ಆರಾಧನೆ ಬೇಡೇವು ನಿನ್ನ ಮುಂದೆ ಈ ಪ್ರಾರ್ಥನೆ. ಮಹಿಮೆಯಿಂದಲೇ ಈ ಸ್ಥಳವ ತುಂಬಿಸು, ನಿಶ್ಚಿತ್ತ ನನ್ನಲ್ಲಿ ನೆರವೇರಿಸು. Hallelujah, 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 hallelujah. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಕೈಬಿಡಲು ಬಂದಂತಹ ಸ್ಥಿತಿ, ಅನೇಕ ಬಾರಿ ಸೋತಂತ ಸ್ಥಿತಿ, ಅನೇಕ ಬಾರಿ ಬಿದ್ದಂತ ಸ್ಥಿತಿ. ಅಂತ ಸ್ಥಿತಿಗಳಲ್ಲಿ ನನ್ನನ್ನು ನಿನ್ನನ್ನು ಮುನ್ನಡೆಸ್ತಾ ನನ್ನಿಂದ ರಕ್ಷಕನು ಆತನು ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಆತನ್ನು ಆರಾಧಿಸುತ್ತದೆ. ಕರುಣೆಯಿಂದಲೇ ಹೊಸ ದಿನವ ಕಾಣುವೆ,
ರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕೂಗಿದಾಗ ನನ್ನ ಕರೆಯ ಕೇಳುವೆ. ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ಫರೋನ ಸೈನ್ಯ ಹಿಂದೆ ಮುಂದೆ ಕೆಂಪು ಸಮುದ್ರ, ಮುಂದಕ್ಕೆ ಏನ್ ಮಾಡ್ಬೇಕಂತಾಗಿ ಜನರಿಗೆ ಗೊತ್ತಿಲ್ಲ. ಆದ್ರೆ ದೇವರ ಮೋಶೆಯ ಮೂಲಕವಾಗಿ ಹೇಳುವಂತ ಮಾತು ಇಸ್ರಾಯೇಲರಿಗೆ, ನೀವು ಸುಮ್ಮನಿದ್ದು ದೇವರು ನಿಮ್ಮನ್ನು ಮುನ್ನಡೆಸ್ತಾನೆ ನೋಡ್ರಿ. ಆತನು ನಿಮಗೋಸ್ಕರ ಯುದ್ಧವನ್ನು ನಿಮಗೋಸ್ಕರ ಮಾಡ್ತಾನೆ. ಯಾಕಂದ್ರೆ ಯುದ್ಧವು ಅದು ಯೆಹೋವನದು. ಒಮ್ಮೆ ಆ ಚರಣವನ್ನು ಕರುಣೆಯಿಂದಲೇ ಹೊಸ ದಿನವ ಕಾಣುವೆ. ರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕೂಗಿದಾಗ ನನ್ನ ಕರೆಯ ಕೇಳುವೆ. ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ಪರಿಶುದ್ಧನಾದ ದೇವರೇ, ಸ್ವಾಮಿ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಆಶೀರ್ವಾದಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಈ ದಿನ ನಾವೆಂದು ಕಾಣುತ್ತಾ ಇರುವಂತಾದರೆ ಅದು ನಿನ್ನ ಕೃಪೆ ಮಾತ್ರವೇ, ನಿನ್ನ ನಡೆಸುವಿಕೆ ಮಾತ್ರವೇ. ಹೌದು ಸ್ವಾಮಿ, ಒಂದೊಂದು ಕ್ಷಣದಲ್ಲಿ ನೀನು ನಮ್ಮನ್ನು ಮುನ್ನಡೆಸಿದಂಥ ರೀತಿಯಲ್ಲಿ ನೆನೆಸಿಕೊಂಡು ಕೃತಜ್ಞರಾಗಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿ, ನೀನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದೀನಿ. ನಮ್ಮ ಜೀವಿತದಲ್ಲಿ ನಮ್ಮ ಒಂದೊಂದು ಹೆಜ್ಜೆಗಳಲ್ಲಿ ಆ ಅನುಭವವನ್ನು ನಮಗೆ ಕೊಡುವಂಥ ದೇವರಾಗಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಹಿಮೆಗಾಗಿ ನಿನ್ನ ಸಾಕ್ಷಿಯಾಗಿ ಬಾಳುವಂಥ ಕೃಪೆಯನ್ನು ನೀನು ನಮಗೆ ದಯಪಾಲಿಸಿಕೊಳ್ಳೆಂದು ಬೇಡ್ಕೊಳ್ತಿದ್ದೇವೆ. ನಿನ್ನ ಆತ್ಮನ ವರಗಳಿಂದ ತುಂಬಿಸುವ ಆಶೀರ್ವಾದಗಳಿಂದ ನೀನು ತುಂಬಿಸಿಂದ ಬೇಡ್ಕೊಳ್ತಿದ್ದೇವೆ. ನಿನ್ನ ಮಹಿಮೆಯ ಸಾಧನವಾಗಿ ಉಪಯೋಗಿಸಿಂದ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ಆರಾಧನೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸು ಸ್ವಾಮಿ. ಯಾವ ಸ್ಥಿತಿಗತಿಯೊಂದಿಗೆ, ಯಾವ ನೋವಿನೊಂದಿಗೆ, ಯಾವ ಕಣ್ಣೀರಿನೊಂದಿಗೆ, ಯಾವ ಸಂದಿಗ್ಧತೆಯೊಂದಿಗೆ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದಾರೋ ನೀನೆಲ್ಲವನ್ನು ಬಲಂತ ದೇವರಾಗಿದೆ. ನಿನ್ನ ವಿಶೇಷವಾದಂಥ ಕೃಪೆ, ನಿನ್ನ ನಡೆಸುವಿಕೆ ನೀನು ಪ್ರತಿಯೊಬ್ಬರಿಗೆ ದಯಪಾಲಿಸಿಕೊಡು. ಅವರು ಎದುರಿಸುವಂಥ ಸಮಸ್ಯೆಗಳಾಗಿರ್ಬೋದು, ಸಂದಿಗ್ಧತೆಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಕಣ್ಣೀರುಗಳಾಗಿರ್ಬೋದು, ಎಲ್ಲವನ್ನು ನೀನು ಬಂದ ದೇವರಾಗಿದೆ ಸ್ವಾಮಿ. ನಿನ್ನ ವಿಶೇಷವಾದಂಥ ಕೃಪೆಯಿಂದ ನೀನು ಸಹಾಯಿಸಿ ನಡೆಸು. ನಿನ್ನ ಆತ್ಮನ ವರಗಳಿಂದ ತುಂಬಿಸು, ಆಶೀರ್ವದಿಸಿದ ಬೇಡ್ಕೊಳ್ತಿದ್ದೇವೆ ಪರಿಶುದ್ಧನಾದ ದೇವರೇ. ಹೌದು ಸ್ವಾಮಿ, ಅನೇಕರು ಅತಿವೃಷ್ಟಿಯಿಂದ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಸ್ವಾಮಿ ಅತಿಯಾದಂಥ ಮಳೆಯಿಂದ ಸ್ವಾಮಿ ಅನೇಕರು ತಮ್ಮ ಕುಟುಂಬಗಳನ್ನು ಕಳೆದುಕೊಳ್ತಾ ಇದ್ದಾರೆ. ನೀನು ಬಲವಂತ ದೇವರಾಗಿದ್ದೀಯಪ್ಪ. ನೀನು ಸ್ವಾಮಿ ಕಾರ್ಯ ಮಾಡಿ ಅಂತ ಬೇಡ್ಕೊಳ್ತಿದ್ದೇವೆ. ಇಡೀ ವಾತಾವರಣವನ್ನು ಹತ್ತೋಟಿಗೆ ತೆಗೆದುಕೊಂಡ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ಆ ಮೂಲಕವಾಗಿ ಸ್ವಾಮಿ ನಿನ್ನ ಮಹಿಮೆಯಲ್ಲಿ ಮುಂದೆ ಸಾಗಲಿಕ್ಕಾಗುವಂಥ ಕೃಪೆಯಿಂದ ಪಾಲಿಸಿಕೊಡು. ಜನರಿಗೆ ಸುರಕ್ಷತೆಯಿಂದ ಪಾಲಿಸಿಕೊಂಡು ಬೇಡ್ಕೊಳ್ತಿದ್ದೇವೆ.
ನಿನ್ನ ಆತ್ಮನ ವರಗಳಿಂದ ತುಂಬಿಸು ಸ್ವಾಮಿ. ಆಶೀರ್ವದಿಸಿಂದ ಬೇಡ್ಕೊಳ್ತಿದ್ದಾರೆ ಸ್ವಾಮಿ. ಈ ಸಮಯಕ್ಕಾಗಿ ಮತ್ತೊಂದಾರ್ಥ ನಿನಗೆ ಸ್ತೋತ್ರ. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳೆದು ನಮ್ಮ ತಂದೆಯೇ, ಆಮೆನ್. ಜಸ್ಟ್ ಥಿಂಕ್ ಅಬೌಟ್ ಇಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಾಗ, ಸಂಕಷ್ಟಗಳನ್ನು ಎದುರಿಸಿರುವಾಗ ಎರಡು ರೀತಿಯ ಜನರು ನಮ್ಮ ಬಳಿಗೆ ಬರ್ತಾರೆ. ಈ ನಮ್ಮ ಬಳಿಗೆ ಬರುವವರು ನಾನು ಹೇಳೋದು ಎರಡು ರೀತಿಯ ಜನರು ಬರ್ತಾರೆ. ಒಂದು ರೀತಿಯ ಜನರು ನಿಜವಾದಂಥ ಕಾಳಜಿಯನ್ನು ಇಟ್ಟುಕೊಂಡು, ನಿಜವಾದಂಥ ನಾನು ಏನಾದರೂ ಮಾಡಬಹುದಾ ಎನ್ನುವಂಥ ಉದ್ದೇಶದಲ್ಲಿ ನಿನ್ನ ಬಳಿಗೆ ಬಂದು ನಿನ್ನ ಸಮಸ್ಯೆಗಳನ್ನು ಕೇಳ್ತಾರೆ, ಅದಕ್ಕೆ ಪ್ರತಿಕ್ರಿಯಿಸ್ತಾರೆ, ತಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ತಾರೆ. ಒಂದು ವೇಳೆ ತಮ್ಮಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲವೋ ದೂರದಲ್ಲಿದ್ದುಕೊಂಡು ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸ್ತಾರೆ. ಆದರೆ ಇನ್ನೊಂದು ರೀತಿಯ ಜನರು ನಿನ್ನ ಬಳಿಗೆ ಬರ್ತಾರೆ. ಅವರಿಗೆ ನಿನ್ನ ಸಮಸ್ಯೆಯ ಯಾವ ಪ್ರಾಬ್ಲಮ್ಸ್ ಅವರಿಗೆ ಬೇಕಾಗಿಲ್ಲ, ನಿನ್ನ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೆ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಕೇವಲ ನಿನ್ನ ಇನ್ಫಾರ್ಮೇಶನ್ಸ್ ಬೇಕಿರ್ತದೆ. ನೀನು ಎಷ್ಟು ಕಷ್ಟಪಡ್ತಾ ಇದ್ದಿ, ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಿ, ಇವುಗಳ ಯಾವ ಒಂದು ಕಾಳಜಿ ಕೂಡ ಅವರಿಗಿರುವುದಿಲ್ಲ. ಅವರಿಗೆ ಇನ್ನೊಬ್ಬರು ನಿನ್ನ ಬಗ್ಗೆ ಕೇಳುವಾಗ ಆ ಇನ್ಫಾರ್ಮೇಶನ್ ಅನ್ನು ಅವರಿಗೆ ಪಾಸ್ ಮಾಡಬೇಕಿರ್ತದೆ, ಅಥವಾ ನಮಗೆ ಆ ವಿಷಯ ಗೊತ್ತಿದೆ ಅನ್ನುವಂಥದ್ದನ್ನು ಇತರರಿಗೆ ತಿಳಿಸಬೇಕಿರ್ತದೆ. ಇಂಥವರು ಕೂಡ ನಿನ್ನ ಬಳಿಗೆ ಬರ್ತಾರೆ. ಅನೇಕ ಬಾರಿ ಪ್ರೀತಿಯ ಸಹೋದರ ಸಹೋದರಿ, ಎಚ್ಚರಿಕೆ, ಅನೇಕ ಬಾರಿ ನಾವು ನಮಗೆ ಸಿದ್ಧವಾಗಿರುವಂತಹ ರಕ್ಷಣೆಯನ್ನು ಕಳಕೊಳ್ಳಿಕ್ಕೆ ಒಂದು ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ನೊಬ್ಬನ ಜೀವಿತ ಕಷ್ಟಕರವಾಗಲಿಕ್ಕೆ ನಾವು ಕಾರಣ ಮಾಡ್ತೇವೆ. ಇದು ಅನ್ನೋಯಿಂಗ್ಲಿ ಕೆಲವು ಸಲ ಆಗ್ತದೆ, ಕೆಲವು ಸಲ ಜನರು ನಮ್ಮನ್ನು ಉಪಯೋಗಿಸ್ತಾರೆ, ಆದರೆ ನಮಗದು ಗೊತ್ತಾಗುವುದಿಲ್ಲ. ಆ ಕ್ಷಣದಲ್ಲಿ ನಾವು ಆ ಪಾಪವನ್ನು ಮಾಡಿಬಿಡ್ತೇವೆ. ಇನ್ನೊಬ್ಬನ ಕಷ್ಟಕರ ಜೀವಿತ ಇನ್ನೂ ಕೂಡ ಕಷ್ಟಕರವಾಗಲಿಕ್ಕೆ ನಾವು ತಿಳಿದೋ ತಿಳಿಯದೆಯೋ ಕಾರಣ ಮಾಡ್ತೇವೆ. ಸೊ ಈ ಮುಂಜಾನೆ ನಿಮಗೆ ಕೊಡುವಂತ ಕರೆ, ಇನ್ನೊಬ್ಬನ ಕಷ್ಟದ ಜೀವಿತದಲ್ಲಿ ಸಹಾಯ ಮಾಡಲಿಕ್ಕೆ ನಿಮಗೆ ಮನಸ್ಸಿರುವಂತಾದರೆ ಆತನ ಬಳಿಗೆ ಹೋಗಿ ಎರಡು ಸಾಂತ್ವನದ ಮಾತಾಡಿ ಪ್ರಾರ್ಥನೆಯಲ್ಲಿ ಅವನನ್ನು ಬಲಪಡಿಸಿ. ಒಂದು ವೇಳೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ವೋ ಪ್ರಾರ್ಥನೆಯಲ್ಲಿ ಆತನನ್ನು ಬಲಪಡಿಸಿ, ಅವಳನ್ನು ಬಲಪಡಿಸಿ. ಯಾವತ್ತೂ ಕೂಡ ಒಬ್ಬನ ಸಿಚುವೇಶನ್ ಅನ್ನು ಅದರ ದುರುಪಯೋಗ ಪಡೆಯದಂತೆ, ಆ ಮೂಲಕವಾಗಿ ಪಾಪಕ್ಕೆ ಗುರಿಯಾಗದಂತೆ ನಿಮ್ಮನ್ನು ನೀವು ಎಚ್ಚರವಾಗಿಟ್ಟುಕೊಳ್ಳಿ. ಡೋಂಟ್ ಬಿಕಮ್ ಅ ಇನ್ಫಾರ್ಮೇಶನ್ ಬಾಕ್ಸ್. ಏನು ಸಾಧಿಸಲಿಕ್ಕಿಲ್ಲ. ನಿನ್ನ ರಕ್ಷಣೆಯ ಮಾರ್ಗ ಅದು ನಿನ್ನ ಕೈಯಲ್ಲಿದೆ. ಎಚ್ಚರವಾದಂಥ ಹೆಜ್ಜೆಯನ್ನು ಇಟ್ಕೋ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಡ್ ಡೇ. ಬಾಯ್. ಟೇಕ್ ಕೇರ್.